ಸರ್, ಈ ಸಿನಿಮಾದಲ್ಲಿ ಕೊಲೆ ಆಗಿರೋ ವ್ಯಕ್ತಿ ಯಾರು ಸರ್? ಅಂದ್ರೆ ಆರಂಭದಲ್ಲಿ ಹೇಳ್ತಾರೆ ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ, ಹೆಂಡತಿ ಬಂದು ಗರ್ಭಿಣಿ, ಸೊ ಅವ್ರಿಗೆ ಜಯ ಸಿಗ್ಬೇಕು ಅಂತೆಲ್ಲ ಹೇಳ್ತೀರಿ. ಯಾರು ಸರ್ ವ್ಯಕ್ತಿ, ಸತ್ತಿರೋ ವ್ಯಕ್ತಿ ಯಾರು ಅಂತ? ಶಿವಸ್ವಾಮಿ ಅಂತ ಒಬ್ಬ ವ್ಯಕ್ತಿ ಸತ್ತಿರ್ತಾರೆ. ಹೇಳಿ ಸರ್. ಯಾವ ಊರ್ ಕಡೆಯವ್ರು ಸರ್? ಹೇಳಿ ಸರ್. ಅಲ್ಲ, ಅದನ್ನ ನಾವು ಸಿನಿಮಾದಲ್ಲಿ ಹೇಳ್ತೀವಿ ಸರ್. ಸರ್, ಸ್ಟೋರಿ ಎಲ್ಲಿಂದ ಎಲ್ಲಿವರೆಗೂ ನಡೆಯುತ್ತೆ? ಚಿತ್ರದುರ್ಗದಿಂದ ಬೆಂಗಳೂರುವರೆಗುನಾ ಹೇಗೆ ಅಂತ? ಸರ್, ನೀವು ತಿಳ್ಕೊಂಡಿರಂಗೆ ನಿಮ್ಮ ಸಿನಿಮಾದಲ್ಲಿ ಈಗ ನೀವು ಸಿನಿಮಾ ನೋಡಿದಾಗ ಕೆಲವು ಘಟನೆಗಳು ತಾವು ಎಲ್ಲೋ ನೋಡಿದ್ದೀನಿ ಅನ್ಬಹುದು. ಆದರೆ ತಮಗೆ ಕೆಲವು ಘಟನೆಗಳು ಗೊತ್ತಿಲ್ಲದಲ್ಲವನ್ನು ಕೂಡ ಈ ಸಿನಿಮಾದಲ್ಲಿ ನಾವು ಹೇಳಿದ್ದೀವಿ. ಆದರೆ ಕೆಲವ್ರಿಗೆ ಗೊತ್ತಿರಬಹುದು. ಸರ್, ಎಸ್ ಸರ್. ನೀವು ಒಬ್ಬ ನಾರ್ಮಲ್ ರೈಟರ್ ಆಗಿ ಡೈರೆಕ್ಟರ್ ಆಗಿ ಸಿನಿಮಾ ಮಾಡಿದ್ರೆ ಬಹುಶಃ ಇಷ್ಟು ಪ್ರಶ್ನೆಗಳು ಬರ್ತಿರ್ಲಿಲ್ಲ. ಎಸ್ ಸರ್. ಒಬ್ಬ ಲಾಯರ್ ಆಗಿ ಸಿನಿಮಾ ಮಾಡಿದಿರಲ್ಲ. ಎಸ್ ಸರ್. ಈ ಲಾಯರ್ ಅಂತಂದ್ರೆ ಅದೇ ಸಮಸ್ಯೆ ಇರೋದು. ತುಂಬಾ ದಿವಸದಿಂದ ಆ ಘಟನೆ ನಡೆದಾಗಿಂದನು ಪ್ರತಿದಿನಾನು ಅಥವಾ ವಾರಕ್ಕೊಂದು ವಿಡಿಯೋ ಬರ್ತಾನೆ ಇರುತ್ತೆ ರಿಗಾರ್ಡಿಂಗ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಎಸ್ ಸರ್. ಇಲ್ಲಿ ಡೈರೆಕ್ಟ್ರು ಕಮ್ ಲಾಯರ್ ಆಗಿರೋದ್ರಿಂದ ಯು ಹ್ಯಾವ್ ಟು ಆನ್ಸರ್ ವೆರಿ ಕ್ಲಿಯರ್ಲಿ. ಅಂದ್ರೆ ಇದು ಅದೇನಾ ಅಲ್ವಾ ಅಂತ. ಸರ್, ತಮಗೆ ಟ್ರೈಲರ್ ಲಾಂಚ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಾನು ಏನನ್ನು ಮುಚ್ಚಿಡೋಕ್ಕಾಗೋದಿಲ್ಲ, ಎಲ್ಲವನ್ನೂ ನಿಮ್ಮ ಮುಂದೆ ತೆರೆದಿಡಲೇಬೇಕು. ಇಲ್ಲ ಅಂದರೆ ಅದು ಆಡಿಯನ್ಸ್ಗಳಿಗೆ ರೀಚ್ ಆಗೋದಿಲ್ಲ. ಖಂಡಿತವಾಗ್ಲೂ ಕೆಲವು ದಿನಗಳಲ್ಲಿ ನಾನು ಸ್ಪಷ್ಟವಾಗಿ ತಮಗೆ ಹೇಳ್ತೀನಿ ಸರ್.